ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಪ್ರಿಯಃ ಸರ್ವಸ್ಯ ಲೋಕಸ್ಯ ಸರ್ವಸತ್ವಾಭಿನಂದಿತಃ ಗುಣೈಃ ಸರ್ವೈರುಪೇತಶ್ಚ ಕೋನ್ವಸ್ತಿ ಭುವಿ ಮಾನವಃ. ಎಲ್ಲ ಲೋಕಕ್ಕೂ ಪ್ರಿಯನಾದ ಒಬ್ಬ ಯಾರು? ಎಲ್ಲರೂ ಅವನ ಗುಣಗಳನ್ನು ಮೆಚ್ಚಿರಬೇಕು. ಎಲ್ಲರಿಗೂ ಅವನ ಕಂಡ್ರೆ ಇಷ್ಟ ಇರಬೇಕು. ಆ ತರಹದ ಒಬ್ಬ ವ್ಯಕ್ತಿ ಇದಾನ ಜಗತ್ತಿನಲ್ಲಿ? ಯಾಕೆಂದ್ರೆ ಅಂಥವ್ರನ್ನ ಕಾಣ್ಲಿಕ್ಕೆ ಕಷ್ಟ, ಯಾವನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರಿಗೂ ಪ್ರಿಯವಾಗಿರೋರು ಯಾರು ಇರ್ತಾರೆ? ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆ ತರಹದವನು ಯಾರೊಬ್ಬ ಇದ್ದಾನ ಅಂತ ಕೇಳಿದ. ಯಾಕೆಂದ್ರೆ ಅವ್ರಿಗೆ ಇಷ್ಟ ಆಗಬೇಕು ಅಂತ ಇಲ್ಲ, ಯಾರಿಗೂ ಇಷ್ಟ ಆಗಬೇಕು ಅಂತಿಲ್ಲ, ಇವ್ರಿಷ್ಟ ಆಗಲೇಬೇಕು ಅಂತನೂ ನಿಯಮ ಇಲ್ಲ. ಇಷ್ಟ ಆಗಲಿಕ್ಕೆ ಏನು ಕಾರಣ ಗೊತ್ತಿಲ್ಲ. ಒಬ್ಬನನ್ನು ಪ್ರೀತಿಸ್ಲಿಕ್ಕೆ ಏನು ಕಾರಣ? ಜ್ಞಾನ ಇದೆ ಅಂತ ಪ್ರೀತಿಸ್ತಾನ? ಜ್ಞಾನ ಇದ್ದ ಕಾರಣದಿಂದಲೇ ಪ್ರೀತಿಸದೇ ಇರೋರು ಕೆಲವರು ಇರ್ತಾರೆ. ಕರ್ಮದಿಂದ ಪ್ರೀತಿಸೋದ? ಅವನ ಕರ್ಮ ಇವನಿಗೆ ಇಷ್ಟ ಆಗಬೇಕು ಅಂತಿಲ್ಲ, ಅದು ಒಳ್ಳೆಯದೇ ಆದರೂ ಕೂಡ ಇಷ್ಟ ಆಗಬೇಕು ಅಂತಿಲ್ಲ. ಗುಣ ಇದ್ದ ಮಾತ್ರಕ್ಕೆ ಒಬ್ಬನನ್ನು ಪ್ರೀತಿಸಬೇಕು ಅಂತ ಎಲ್ಲಿಯೂ ಇಲ್ಲ. ಯಾರು ಎಲ್ಲರೂ ಯಾರನ್ನ ಪ್ರೀತಿಸ್ತಾರೆ? ಎಲ್ಲರೂ ಪ್ರೀತಿಸ್ಬೇಕು ಅವನು. ಆ ಥರದ್ದು ಒಬ್ಬ ವ್ಯಕ್ತಿ ಇದಾನ ಅಂತ ಕೇಳಿದ್ರು. ಯಾಕಂದ್ರೆ ಎಲ್ಲರಿಗೂ ಇಷ್ಟ ಆಗುವ ಒಬ್ಬ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ಜಗತ್ತಲ್ಲಿ. ಯಾರೊಬ್ಬ ಇದಾನ? ಭೀಷ್ಮ ಅತ್ರತೆ ವರ್ತಯಿಷ್ಯಾಮಿ ಪೃಚ್ಛತೋ ಭರತರಚಭಾ ಉಗ್ರಸೇನಸ್ಯ ಸಂವಾದಂ ನಾರದೇ ಕೇಶವಸ್ಯ ಚ. ಇಲ್ಲೊಂದು ನಿನಗೊಂದು ಘಟನೆ ಹೇಳ್ತೇನೆ. ಉಗ್ರಸೇನ ಹಾಗೂ ನಾರದರ ಸಂವಾದ, ಅಲ್ಲಿ ಕೃಷ್ಣನೂ ಇನ್ವಾಲ್ವ್ ಆಗಿದ್ದ. ಆ ತರಹದ ಒಂದು ಸಂವಾದ ಇದೆ, ಅದನ್ನ ಹೇಳ್ತೇನೆ, ನಿನಗೆ ಉತ್ತರ ಸಿಗತ್ತೆ. ವಶ್ಯ ಸಂಕಲ್ಪಿತೋ ಲೋಕೆ ನಾರದಸ್ಯ ಪ್ರಕೀರ್ತನೆ ಮನ್ಯಸೆ ಗುಣಸಂಪನ್ನಂ ಬ್ರೂಹಿತಂ ಮಮ ಪೃಚ್ಛತಃ. ನಾರದರ ಬಗೆಗೆ ಮೊದಲು ಮಾತನಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಕೃಷ್ಣ ಹಾಗೂ ಉಗ್ರಸೇನ ಒಂದು ಬಾರಿ. ಕುಕುರಾಧಿಪ ಯಾನ್ಮನ್ಯೇ ಶೃಣುತಾನ್ಮೇ ವಿವಕ್ಷತಃ ನಾರದಸ್ಯ ಗುಣಾನ್ ಸಾಧೂನ್ ಸಂಕ್ಷೇಪೇಣ ನರಾಧಿಪ. ಅವ್ರಿಗೆ ನಾರದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಭಾರಿ ಆಸೆ ಆಯಿತು ಉಗ್ರಸೇನನಿಗೆ. ಯಾಕೆಂದ್ರೆ ನಾರದರ ಬಗ್ಗೆ ಇವತ್ತು ಏನೂ ಕಲ್ಪನೆ ಇಲ್ಲ. ನಾರದರ ಬಗ್ಗೆ ತಿಳ್ಕೊಳ್ಬೇಕು. ಯಾಕಂದ್ರೆ ನಮಗೆ ನಾರದರು ಅಂತಂದ್ರೆ ಇವರೆಲ್ಲರ ಒಂದು ಫಾಲ್ಸ್ ಪ್ರೊಪಗಾಂಡ ಅಂತ ಏನು ಹೇಳ್ತಾರೆ, ಸುಳ್ಳು ಪ್ರಚಾರ. ಅದರಿಂದ ನಾರದರು ಅಂದರೆ ಜಗಳ ಹಚ್ಚಿಡೋರು ಅಂತ ಎಲ್ಲರಿಗೂ. ನಾರದರ ಕ್ವಾಲಿಟಿಯೇ ಗೊತ್ತಿಲ್ಲ. ನಾರದರು ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದೀನಿ ಎಂದ ಅವನು ಉಗ್ರಸೇನ. ಆಗ ದೇವರು ಸ್ವಯಂ ಕೃಷ್ಣ ನಾರದರ ಗುಣಗಳನ್ನು ಹೇಳಲಿಕ್ಕೆ ಶುರು ಮಾಡಿದ. ನಚಾರಿತ್ರ ನಿಮಿತ್ತೋಸ್ಯ ಅಹಂಕಾರೋ ದೇಹಪಾತನಃ ಅಹೀನ ಶ್ರುತಿ ಚಾರಿತ್ರ ತಸ್ಮಾತ್ ಸರ್ವತ್ರ ಪೂಜಿತಃ. ನಾರದರಿಗೆ ನನಗೆ ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತ ಅಹಂಕಾರ ಇರಲಿಲ್ಲ. ಏಕೆಂದ್ರೆ ಯಾವ ಹೆಣ್ಣು ಕೂಡ ನಾರದರನ್ನ ಸೆಳಿಲಿಲ್ಲ, ಯಾವ ಹೆಣ್ಣು ನಾರದರನ್ನ ಸೆಳಿಲಿಲ್ಲ. ಅಷ್ಟು ಶುದ್ಧವಾದ ಚಾರಿತ್ರ ನಾರದರದ್ದು. ಆದರೆ ಅದರಿಂದ ಅವರಿಗೆ ಅಹಂಕಾರ ಇರಲಿಲ್ಲ.
ಅಹೀನ ಶ್ರುತ ಚಾರಿತ್ರ, ಅವರ ಚರಿತ್ರೆಯಲ್ಲಿ ಎಲ್ಲಿಯೂ ಕಪ್ಪು ಚುಕ್ಕೆ ಇಲ್ಲ. ಮತ್ತೆ ನಾರದರು ಅಂದರೆ ಏನು ಅಂದರೆ, ನರ ಅಂದರೆ ಮನುಷ್ಯ, ನಾರ ಅಂದರೆ ಮನುಷ್ಯನಲ್ಲಿರುವ ಗುಣ. ನಾರ ಮನುಷ್ಯನಲ್ಲಿ ಇರುವ ಗುಣ ಅಜ್ಞಾನ ಆಗಿರಬಹುದು, ಜ್ಞಾನ ಆಗಿರಬಹುದು, ಅವ್ರ ಎದುರುಗಡೆ ನಿಂತಾಗ ಅಭಿವ್ಯಕ್ತ ಆಗತ್ತೆ ಅಷ್ಟೆ. ನಾರದರು ಹೇಳುವ ಮಾತು ಇವಾಗ ಕನ್ನಡಿ ಇದ್ದ ಹಾಗೆ. ನಾರದರು, ನಾನು ಕೆಟ್ಟದಾಗಿದ್ದರೆ ಕನ್ನಡಿಯಲ್ಲಿ ನನಗೆ ಕೆಟ್ಟದಾಗಿ ಕಾಣುತ್ತೆ, ವಿನಃ ಕನ್ನಡಿಯಲ್ಲಿ ಕಪ್ಪು ಚುಕ್ಕೆ ಇಲ್ಲ. ಹಾಗೆ ನಾರದರು, ವಿನಃ ನಾರದರು ಜಗಳ ಹಚ್ಚಿಡಬೇಕು ಅಂತ ಬಂದದ್ದಲ್ಲ. ಆದರೆ ಅವ್ರಿಗೊಂದು ಗುಣ ಇದೆ. ಏನು ಅಂದರೆ, ಯುದ್ಧ ಆಗ್ತಾ ಇರ್ಬೇಕಾದ್ರೆ ಹತ್ತಿರ ಹೋಗಿ ನೋಡಬೇಕು ಅನ್ನೋ ಒಂದು ಗುಣ ಇದೆ. ಅದು ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾರೆ. ಆದರೆ ನಾರದರಿಗೆ ತನ್ನ ಶುದ್ಧ ಚಾರಿತ್ರ್ಯದಿಂದ ಅಹಂಕಾರ ಇಲ್ಲ. ತೇಜಸ, ಅದರಿಂದಾಗಿ ತಸ್ಮಾತ್ ಸರ್ವತ್ರ ಪೂಜಿತ. ಸಾಮಾನ್ಯವಾಗಿ ನಾವೊಂದು ಸ್ವಲ್ಪ ಶುದ್ಧವಾಗಿರ್ಲಿಕ್ಕೆ ಶುರು ಮಾಡಿದ್ರೆ ಅಶುದ್ಧವಾಗಿರೋರನ್ನ ಹೇಸಿಕೊಳ್ತೇವೆ. ಆದರೆ ಇವ್ರಿಗೆ ಆ ತರಹ ಇರಲಿಲ್ಲ. ಅತ್ಯಂತ ಶುದ್ಧ ಚರಿತ್ರರಾದರೂ ಕೂಡ ಅಶುದ್ಧರಾದವರ ಮೇಲೆ ಕೆಟ್ಟ ನೋಟ ಇರಲಿಲ್ಲ. ಅದರಿಂದಾಗಿ ನಾರದರು ಸರ್ವತ್ರ ಪೂಜಿತ. ನಾರದರ ಗುಣಗಳನ್ನು ಈ ಮೊದಲು ಹೇಳಿದ್ರು. ಎಲ್ಲಿ? ಸಭಾಪರ್ವದಲ್ಲಿ ನಾರದರ ಗುಣಕ್ಕೆ ಒಂದು ಅಧ್ಯಾಯ ಮೀಸಲಾಗಿ ಇಟ್ಟಿದ್ರು. ಒಂದು ಅಧ್ಯಾಯ. ಇಲ್ಲಿ ಅದೇ ತರಹ ಒಂದು ಅಧ್ಯಾಯ ಮೀಸಲಾಗಿ ಇಟ್ಟಿದ್ದಾರೆ. ಅಂದರೆ ನಾರದರ ಬಗ್ಗೆ ಎಷ್ಟು ಸ್ಟಡಿ ಮಾಡಬೇಕು ನಾವು. ಯಾಕಂದ್ರೆ ಭಾಗವತವನ್ನ ಹೇಳಿದವರು, ಭಾಗವತವನ್ನ ರಚಿಸಿ ಅಂತ ವೇದವ್ಯಾಸರಿಗೆ ಪ್ರಚೋದನೆ ಮಾಡಿದವರು ನಾರದರು. ಕಥೆಯಲ್ಲಿ ನಾರದರೇ ಹೆಚ್ಚು ಬರೋದು. ಧ್ರುವನಿಗಾಗಲಿ, ಪ್ರಹ್ಲಾದನಿಗಾಗಲಿ, ಕಡೆಗೆ ಕಂಸನಿಗಾಗಲಿ, ಜರಾಸಂಧನಿಗಾಗಲಿ ಎಲ್ಲರ ಹತ್ತಿರ ಕಾಣಿಸ್ಕೊಳ್ಳುವ ಒಂದು ವಿಚಿತ್ರ ಕ್ಯಾರೆಕ್ಟರ್ ನಾರದರು. ಆದರೆ ಅವರ ದೋಷಗಳಿಂದಾಗಲಿ ಪಾಪದಿಂದಾಗಲಿ ನಾರದರಿಗೆ ಲೇಪ ಇಲ್ಲ. ಆ ತರಹ ಇರ್ಲಿಕ್ಕೆ ಹೆಂಗೆ ಸಾಧ್ಯ ಆಯಿತು ಅವರಿಗೆ ಅಂತ. ನಮಗಾದ್ರೆ ಉಪಪಾತಕ ಅಂದ್ರೆ ಏನು ಗೊತ್ತಾ? ಪಾತಕಿಗಳ ಜೊತೆ ಸೇರೋದಿದೆಯಲ್ಲ, ಅದು ಒಂದು ಉಪಪಾತಕವೇ. ಬ್ರಹ್ಮಹತ್ಯೆ ಮಾಡಿದವರು, ಆಮೇಲೆ ಸುರಾಪಾನ ಮಾಡಿದವರು, ಗುರುದಾರ ಗಮನ ಮಾಡಿದವರು, ಬಂಗಾರ ಕದ್ದವರು, ಅವ್ರ ಜೊತೆಗೆ ಮೈತ್ರಿಯಿಂದ ಇದ್ರೆ ಅದು ಒಂದು ಪಾಪ. ಆ ಫ್ರೆಂಡ್ಶಿಪ್, ಅಫೆಕ್ಷನ್ ಬಂದ್ಬಿಟ್ರೆ ಕಡೆಗೆ ಏನಾಗ್ಬಿಡುತ್ತೆ, ಅವ್ರು ಮಾಡಿರೋದು ಕೆಟ್ಟ ಕೆಲಸ ಎಲ್ಲ ಒಳ್ಳೆ ತರ, ಅಥವಾ ಅದನ್ನು ಸಮರ್ಥಿಸ್ಕೊಳ್ಬೋದು, ಎಲ್ಲರೂ ಹಾಗೆ ಅನ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ ನಾವು. ಪ್ರಾಬ್ಲಮ್ಮು ಅದಕ್ಕಾಗಿ ಅಂಥವರಿಂದ ದೂರ ಇರಬೇಕು. ಇದು ಉಪಪಾತಕ ಅಂತ. ಈ ಪಂಚಮಹಾಪಾತಕಗಳಲ್ಲಿ ಒಂದು ಈ ತರಹದ ದುರ್ಜನರ ಸಂಸರ್ಗ. ನಾರದರು ಮಾಡದೇ ಇರೋದೇನಪ್ಪ? ಎಲ್ಲರ ಜೊತೆಗೆ ಹೋಗ್ತಾ ಇದ್ರು. ಕಂಸನ ಹತ್ರ ಹೋಗ್ತಾ ಇದ್ರು, ಜರಾಸಂಧನ ಹತ್ರ ಹೋಗ್ತಾ ಇದ್ರು, ಕಾಲಯವನನ್ನು ನೋಡಿದ್ರು, ಆಯ್ತೆ ದುರ್ಯೋಧನ ಜೊತೆಗೆ ಇರ್ತಾ ಇದ್ರು. ದುರ್ಯೋಧನ ಜೊತೆಗೆ ಯಾವತ್ತೂ ಸ್ನೇಹದಿಂದ ಇರಲಿಲ್ಲ. ಮತ್ತೆ ಇಲ್ಲಿ ಈ ನಾಟಕಗಳಲ್ಲಿ, ಫಿಲಂಗಳಲ್ಲಿ ಮೆದುವಾಗಿ ಬಂದು ಹೇಳೋದು ಆ ಥರ ಏನಿಲ್ಲ. ಕಡುನಿಷ್ಠವಾಗಿ ಒಬ್ಬ ಎಕ್ಸ್ಪರ್ಟ್ ತನ್ನ ಅಭಿಪ್ರಾಯವನ್ನು ಹೇಳುವ ಹಾಗೆ ಹೇಳ್ತಾ ಇದ್ರು ಅವರು. ನಾರದರು ಅಂದರೆ ನಕ್ಕೊಂಡು ನಗೆಚಾಟಿಕೆ ಮಾಡಿಕೊಂಡು ಗಂಭೀರ ಅಂತ ಏನಿಲ್ಲ ಹೇಳ್ತಾ ಇದ್ರು. ಅವರನ್ನು ಗಂಭೀರ ಅಂತ ನಗೆಚಾಟಿಕೆ ಮಾಡ್ತಾನೆ ಅಂತ ನೋಡಿದವನೊಬ್ಬನೇ ಕಂಸ. ಅವನೊಬ್ಬ ಬಿಟ್ರೆ ಇನ್ಯಾರೂ ಕೂಡ ನಗಿಸುವವರು, ವಿದೂಷಕರು ಅಂತ ಹೇಳಲಿಲ್ಲ. ಯಾರಿಗೂ ಅವನಿಗೆ ಅನುಕೂಲವಾಗಿ ಮಾತಾಡೋದು ಎಲ್ಲ ಇಲ್ವೇ ಇಲ್ಲ. ಏನಿರುತ್ತೋ ಅದನ್ನು ಹೇಳ್ತಾ ಇರ್ತಿದ್ರು. ಅದರಿಂದಾಗಿ ನಾರದರ ಚಿತ್ರಣ ನಮಗೆ ಎರಡು ಕಡೆ ಸಿಗತ್ತೆ. ಒಂದು ಸಭಾಪರ್ವದಲ್ಲಿ, ಇಲ್ಲಿ ಅವನು ಕೇಳಿದ್ದೇನು, ಧರ್ಮರಾಜ ಭೀಷ್ಮರನ್ನ ಎಲ್ಲರಿಗೂ ಪ್ರಿಯನಾದವನು ಯಾರು ಅಂತ. ಅದಕ್ಕೆ ಭೀಷ್ಮಾಚಾರ್ಯ ಉತ್ತರ ಹೇಳಿದ್ದೇನು, ನೋಡಪ್ಪ, ನಾರದರ ಬಗೆಗೆ ಅವರಿಬ್ಬರು ಮಾತಾಡ್ಕೋತಾ ಇದ್ರು, ಕೃಷ್ಣ ಮತ್ತು ಉಗ್ರಸೇನ. ಆಗ ಉಗ್ರಸೇನನಿಗೆ ನಾರದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕೃಷ್ಣ ಉತ್ತರ ಹೇಳ್ತಾ ಇದ್ದಾನೆ ಅಂತ. ನಾವು ಎಷ್ಟು ಶ್ಲೋಕ ನೋಡ್ತೇವೆ ಗೊತ್ತಾ? ಇಲ್ಲಿ ನಾರದರ ಬಗೆಗೆ 23 ಶ್ಲೋಕಗಳಿವೆ.
ನಾರದರ ಗುಣದ ಬಗೆಗೆ. ಏನು? ತೇಜಸಾ ಯಶಸಾ ಬುದ್ಧ್ಯಾ ನಯೇನ ವಿನಯೇನ ಚ ಜನ್ಮನಾ ತಪಸಾ ವೃದ್ಧ ತಸ್ಮಾತ್ ಸರ್ವತ್ರ ಪೂಜಿತಃ. ತೇಜಸ್ಸಿನಿಂದ, ಯಶಸ್ಸು ಕೀರ್ತಿಯಿಂದ, ಯಶಸ್ಸು ಅಂದರೆ ಕೀರ್ತಿ, ಬುದ್ಧಿಯಿಂದ, ಶಾಸ್ತ್ರದ ಪ್ರಜ್ಞೆಯಿಂದ, ಶಾಸ್ತ್ರವನ್ನು ಜೀವನಕ್ಕೆ ಅಪ್ಲೈ ಮಾಡುವ ವಿನಯದಿಂದ, ಜನ್ಮದಿಂದ, ತಪಸ್ಸಿನಿಂದ, ಎಲ್ಲರಿಂದ ಹಿರಿಯ. ಅದರಿಂದಾಗಿ ಅವನನ್ನೆಲ್ಲರೂ ಪೂಜಿಸ್ತಾ ಇದ್ರು. ಅರತಿ ಕ್ರೋಧ ಚಾಪಲ್ಯೆ ಭಯಂ ನೈತಾನಿ ನಾರದೆ ಅದೀರ್ಘ ಸೂತ್ರ ಶೂರಶ್ಚ ತಸ್ಮಾತ್ ಸರ್ವತ್ರ ಪೂಜಿತಃ. ಅರತಿ ಕ್ರೋಧ ಚಾಪಲ್ಯೆ, ಸಿಟ್ಟಿನಲ್ಲಿ ಅವನಿಗೆ ಸಿಟ್ಟಿದೆ. ಸಿಟ್ಟಿನಲ್ಲಿ ಸಿಟ್ಟಿರೋದು ಅಂದರೆ ಸಿಟ್ಟಿಗೊಳಗಾಗದೇ ಇರೋದು ಅಂತ ಅರ್ಥ. ಅರತಿಹಿ ಕ್ರೋಧೆ. ಆಮೇಲೆ ಚಾಪಲ್ಯೆ ಅರತಿಹಿ, ಪದೇ ಪದೇ ತನ್ನ ಸ್ಟ್ಯಾಂಡನ್ನು ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಅವನಿಗೆ ರತಿ ಇಲ್ಲ. ಇವಾಗ ಹೀಗಿರ್ತೀವಿ, ಮುಂದೆ ಚೇಂಜ್ ಆಗಿಬಿಟ್ರೆ ಪಕ್ಷಾಂತರ ಮಾಡುವ ರಾಜಕಾರಣಿಗಳ ತರಹ. ಇವ್ರಿಗೆ ಅಲ್ಲಿ ತನಕ ಸಿದ್ಧಾಂತಕ್ಕೆ ತೊಂದರೆ ಇಲ್ಲ, ಆಮೇಲೆ ಸೈದ್ಧಾಂತಿಕ ಸಂಘರ್ಷ ಇಷ್ಟ ಇಲ್ಲ ಅಂತ ಬೇರೆ ಪಾರ್ಟಿಗೆ ಬಂದ್ಬಿಡ್ತಾರೆ. ಚಾಪಲ್ಯದಲ್ಲಿಯೂ ಕೂಡ ಅರತಿ ಅವನಿಗೆ. ಭಯಂ ನೈತಾನಿನಾರದೆ, ಆಮೇಲೆ ಯಾವುದೇ ಕಾರಣಕ್ಕೂ ಯಾರಿಂದಲೂ ಭಯ ಪಡ್ತಾ ಇರಲಿಲ್ಲ. ಯಾಕೆ ಭಯ ಪಡಬೇಕು? ಇದ್ದದ್ದನ್ನ ಹೇಳಬೇಕಷ್ಟೇ, ಭಯ ಯಾಕೆ ಪಡಬೇಕು? ಅದೀರ್ಘ ಸೂತ್ರ, ನಾಳೆ ಮಾಡೋಣ ಅಂತ ಯಾವುದನ್ನು ಪೋಸ್ಟ್ಪೋನ್ ಮಾಡ್ತಾ ಇರಲಿಲ್ಲ. ಶೂರಶ್ಚ, ಯಾವುದು ಅಂದರೆ ಅವ್ರಿಗೆ ಇದ್ದದ್ದು ಒಂದೇ, ಶಾಸ್ತ್ರದ ಚಿಂತನೆ ಅಷ್ಟೇ ತಾನೆ. ಶೂರಶ್ಚ, ಆಮೇಲೆ ಪರಾಕ್ರಮಿ, ಅದರಿಂದಾಗಿ ಸರ್ವತ್ರ ಪೂಜಿತ, ಎಲ್ಲರೂ ಅವನನ್ನ ಗೌರವಿಸ್ತಾ ಇದ್ರು. ಉಪಾಸ್ಯೋ ನಾರದೋ ಬಾಢಂ ವಾಚಿನಾಸ್ಯ ವ್ಯತಿಕ್ರಮ ಕಾಮಾದ್ವಾ ಯದಿ ವಾ ಲೋಭಾತ್ ತಸ್ಮಾತ್ ಸರ್ವತ್ರ ಪೂಜಿತಃ. ಮಾತು ನೇರವಾಗಿರ್ತಿತ್ತು, ತತ್ವನಿಷ್ಠುರವಾಗಿರ್ತಿತ್ತು, ಅದರಿಂದಾಗಿ ಮಾತಿನಲ್ಲಿ ದಾರಿ ತಪ್ಪಿಸ್ತಾ ಇರಲಿಲ್ಲ. ಕಾಮದಿಂದಲೋ ಲೋಭದಿಂದಲೋ ಅವರು ಮಾತಿನಲ್ಲಿ ವ್ಯತ್ಯಾಸ ಮಾಡ್ತಾ ಇರಲಿಲ್ಲ. ಬಯಕೆಯಿಂದ ವ್ಯತ್ಯಾಸ ಮಾಡೋದು ಮಾತಿನಲ್ಲಿ, ಲೋಭದಿಂದ ವ್ಯತ್ಯಾಸ ಮಾಡೋದು ಇವ್ಯಾವುದೂ ಇರ್ತಿರಲಿಲ್ಲ. ಅಧ್ಯಾತ್ಮ ವಿಧಿ ತತ್ವಜ್ಞ ಶಾಂತಶಾಂತೋ ಜಿತೇಂದ್ರಿಯ ರುಜುಶ್ಚ ಸತ್ಯವಾದೀ ಚ ತಸ್ಮಾತ್ ಸರ್ವತ್ರ ಪೂಜಿತಃ. ಶಾಸ್ತ್ರದ ಆಳವನ್ನು ಬಲ್ಲವ, ಆತ್ಮದ ವಿಭಾಗವನ್ನು ತಿಳಿದವ. ಆತ್ಮದ ವಿಭಾಗ ಅಂದರೆ ಈ ಜೀವ ಅವನ ಸ್ವರೂಪ ಏನು ಅಂತ. ಶಾಂತಃ, ಶಾಂತಃ ಕ್ಷಮಿಸುವವ. ಜಿತೇಂದ್ರಿಯ, ಇಂದ್ರಿಯವನ್ನು ಗೆದ್ದವ. ರುಜುಹು, ನೇರವಾದ ನಡೆಯವನು. ಸತ್ಯವಾದಿ, ದಿಟವಾದದ್ದನ್ನು ನುಡಿಯುವವನು. ಅದರಿಂದಾಗಿ ತಸ್ಮಾತ್ ಸರ್ವತ್ರ ಪೂಜಿತಃ, ಅದರಿಂದ ಎಲ್ಲ ಕಡೆ ಅವನನ್ನು ಪ್ರೀತಿಸ್ತಾ ಇದ್ರು. ಸತ್ಯವಾದಿ, ಸುಳ್ಳು ಹೇಳ್ತಾ ಇರಲಿಲ್ಲ. ದೃಢಭಕ್ತಿರದೀನಾತ್ಮ ಶ್ರುತವಾನ್ ಆನೃಶಂಸ್ಯವಾನ್. ಮತ್ತೆ ಸತ್ಯವಾದಿ ಅಂತಂದ್ರೆ ಸಜ್ಜನರಿಗೆ ಹಿತವಾದದ್ದನ್ನು ನುಡಿಯುವವ ಅಂತ. ದೃಢಭಕ್ತಿರದೀನಾತ್ಮ ಶ್ರುತವಾನ್ ಆನೃಶಂಸ್ಯವಾನ್ ವೀತ ಸಮೋಹ ದೋಷಶ್ಚ ತಸ್ಮಾತ್ ಸರ್ವತ್ರ ಪೂಜಿತಃ. ಇದರಿಂದಲೇನೆ ದೃಢಭಕ್ತಿ, ದೇವರಲ್ಲಿ ಭಕ್ತಿ ದೃಢವಾಗಿ ಇತ್ತು. ಯಾರಿಂದಲೂ ತಪ್ಪಿಸಿಕೊಳ್ಳಬೇಕು ಅಂತ ಬಯಸ್ತಾ ಇರಲಿಲ್ಲ. ಶ್ರುತವಾನ್, ಶಾಸ್ತ್ರಶ್ರವಣದಲ್ಲಿ ರಥ. ಆನೃಚಂಚವಾನ್, ದಯೆ ಇರುವವ, ಮೋಹ ಇರದವ. ಸುಶೀಲ ಸುಖ ಸಂವೇಚ ಸುತೇಜ ಸ್ವಾದರ ಶುಚಿ ಸುವಾಕ್ಯಶ್ಚಾಪ್ಯ ನೀರ್ಷಶ್ಚ ತಸ್ಮಾತ್ ಸರ್ವತ್ರ ಪೂಜಿತಃ. ಒಳ್ಳೆಯ ಕ್ಯಾರೆಕ್ಟರ್ ಇರುವವ. ಅವನು ಜೊತೆಗಿದ್ರೆ ಸುಖವಾಗಿ ಇರುವ ಹಾಗಿರ್ತಾ ಇತ್ತು. ಕೆಲವರು ಇದ್ರೆ ಇರಿಟೇಷನ್ ಆಗ್ತಾ ಇರುತ್ತೆ, ಯಾಕೆಂದ್ರೆ ಅವ್ರ ಯೋಚನೆಗಳು ಹಾಗಿರುತ್ತೆ. ಓಡೋಟೋಗೋಣ ಅವರಿಂದ ಅಂತ ಇರುತ್ತೆ. ಇದು ಹಾಗಿಲ್ಲ. ಸುಖ ಸಂವೇಶ, ಅವನ ಜೊತೆಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇವನ ಜೊತೆಗೆ ಇರಬೇಕು ಅಂತ ಅನ್ಸುತ್ತೆ. ಸುತೇಜಾಹ, ಸ್ವಾಧ್ಯಾಯದ ಫಲಿತಾಂಶ ಇತ್ತು. ಸ್ವಾದರಹ, ದೇವರ ಬಗೆಗೆ, ದೇವರ ಭಕ್ತರ ಬಗೆಗೆ ಆದರ ಇತ್ತು. ಸ್ವ ಅಂತಂದರೆ ಅವರು. ಶುಚಿಹಿ,
ಸುವಾಕ್ಯ, ಒಳ್ಳೆ ಆರ್ಟಿಕ್ಯುಲೇಷನ್, ಒಳ್ಳೆ ಪ್ರೆಸೆಂಟೇಷನ್ ಇತ್ತು. ಹೇಳಬೇಕಾದದ್ದನ್ನು ಒರಟೊರಟಾಗಿ ಹೇಗೇಗೋ ಅಸ್ತವ್ಯಸ್ತವಾಗಿ ಹೇಳೋದು ಅಂತ ಇರಲಿಲ್ಲ. ಬಹಳ ಸೊಗಸಾದ ನುಡಿ. ಅನೀರ್ಷ್ಯ, ಅಸೂಯೆ ಇರದವ. ಅದರಿಂದಾಗಿ ಅವನು ಎಲ್ಲ ಕಡೆ ಪೂಜಿತನಾಗಿದ್ದ. ವೇದ ಶ್ರುತಿ ಭರಾಖ್ಯಾನೈ ಅರ್ಥಾನಧಿಜಿಗೀಷತೆ ತಿತಿಕ್ಷುರನವಜ್ಞಶ್ಚ ತಸ್ಮಾತ್ ಸರ್ವತ್ರ ಪೂಜಿತಃ. ವೇದ ಶ್ರುತಿಭಿರಾಖ್ಯಾನೈ, ವೇದವನ್ನು ಕೇಳಿ ಸುತ್ತಮುತ್ತಲ ಕಥೆಯನ್ನು, ಸುತ್ತಮುತ್ತಲ ಘಟನೆಗಳನ್ನು ಅರ್ಥ ಮಾಡಿಕೊಳ್ತಾ ಇದ್ದ. ಸಜ್ಜನರಿಗೆ ಪ್ರಿಯರಾಗಬೇಕು ಅಂದರೆ ಇದು ಇರಬೇಕು. ವೇದ ಏನಿದೆ, ವೇದ ಮಹಾಭಾರತಾದಿ ಗ್ರಂಥಗಳು, ಅದನ್ನು ತಿಳಿದು ಪ್ರಚಲಿತವಾದ ಘಟನೆಗಳಿಗೆ ಅನ್ವಯಿಸಿಕೊಳ್ಳಬೇಕು ಅಂಥವು ನನ್ನ ಜನ ಇಷ್ಟಪಡ್ತಾರೆ. ಜನಪ್ರಿಯನಾಗಲಿಕ್ಕೆ ಅದು ಒಂದು ದಾರಿ. ಅರ್ಥಾನ್ ಅಭಿಜಿಗೀಷತೆ, ಯಾವುದೇ ಒಂದು ಸಂಗತಿಯನ್ನು ಪಡೆಯಬೇಕು ಅಂದರೆ ಶಾಸ್ತ್ರ ಅವಿರುದ್ಧವಾಗಿ ಪಡೆಯಬೇಕು ಅಂತ ಅದು ಇರಬೇಕು. ಒಬ್ಬನಿಗೆ ಶಾಸ್ತ್ರ ಅವಿರುದ್ಧವಾಗಿರಬೇಕು. ನೀವು ಏನೇ ಒಂದು ವಸ್ತುವನ್ನು ಪಡೆಯಿರಿ, ಅದು ಶಾಸ್ತ್ರಕ್ಕೆ ವಿರುದ್ಧವಾಗಿರಬಾರದು. ತಿತಿಕ್ಷು, ಸಹನೆಯ ಬಯಕೆ ಅವನಿಗಿತ್ತು. ಅನವಜ್ಞ, ಯಾರನ್ನೂ ಕೆಳಗೆ ಮಾಡಿ ಮಾತನಾಡ್ತಾ ಇರಲಿಲ್ಲ. ಅದರಿಂದಾಗಿ ಅವನು ಸರ್ವತ್ರ ಪೂಜಿತ. ಸಮತ್ವಾಧಿಪ್ರಿಯೋ ನಾಸ್ತಿ ನಾಪ್ರಿಯಶ್ಚ ಕಥಂಚನ ಮನೋನುಕೂಲವಾದಿ ಚ ತಸ್ಮಾತ್ ಸರ್ವತ್ರ ಪೂಜಿತ. ಸಮತ್ವಾಧಿಪ್ರಿಯೋ ನಾಸ್ತಿ, ಸಮ ಆಗಿರೋದ್ರಿಂದಾಗಿ ಅವನಿಗೆ ಪ್ರಿಯನೂ ಇಲ್ಲ, ಅಪ್ರಿಯನೂ ಇಲ್ಲ. ಮನಃ ಅನುಕೂಲವಾದಿ ಚ, ಮನಸ್ಸಿಗೆ ಅನುಕೂಲವಾಗಿ ಹೇಳ್ತಾ ಇದ್ದ. ಅವನ ಮಾತು ಸಜ್ಜನರು ಇಷ್ಟಪಡೋರು, ದುರ್ಜನರು ಇಷ್ಟಪಡೋರು. ಹಾಗಂತ ಅವರ ಮುಖಕ್ಕೆ ತಕ್ಕ ಹಾಗೆ ಮಾತನಾಡ್ತಾನೆ ಅಂತಲ್ಲ. ನಾರದರದ್ದು ಅದೊಂದು ಕ್ವಾಲಿಟಿ. ಅವರು ಹೇಳಿದ ಮಾತನ್ನ ಇಬ್ಬರು ಅವರವರಿಗೆ ನಮ್ಮ ಕ್ರಿಯೆಗೆ ಸೂಚನೆ ಇದು ಅಂತ ಅಂದುಕೊಳ್ತಾ ಇದ್ರು. ಬಹುಶ್ರುತಶ್ಚಿತ್ರ ಕಥಃ ಪಂಡಿತೋ ನಲಸೋ ಶಠಃ ಅಧೀನೋ ಕ್ರೋಧನೋ ಲುಬ್ಧಃ ತಸ್ಮಾತ್ ಸರ್ವತ್ರ ಪೂಜಿತಃ. ಬಹುಶ್ರುತಃ, ಬಹಳ ಶಾಸ್ತ್ರಗಳನ್ನು ಕೇಳಿದವ, ಹಿರಿಯರಲ್ಲಿ ನಿರಂತರ ಶಾಸ್ತ್ರಾಭ್ಯಾಸ ಮಾಡ್ತಾ ಇರೋನು. ಚಿತ್ರಕಥಃ, ಅವನ ಮಾತು ಬಹಳ ಆಶ್ಚರ್ಯ ತರುವ ಹಾಗೆ ಇತ್ತು. ಬೇರೆ ಬೇರೆ ವಿಚಾರಗಳನ್ನು ಮಾತನಾಡುವಾಗ. ಪಂಡಿತ, ಆತ್ಮಜ್ಞಾನಿ. ಪಂಡಿತ ಅಂದರೆ ಯಾವುದ್ಯಾವುದೋ ಗ್ರಂಥ ಉರು ಹೊಡೆದವರು ಅಂತ ಅರ್ಥ ಅಲ್ಲ. ಇವತ್ತು ಅಲ್ಲಿಗೆ ಬಂದು ನಿಂತಿದೆ. ಕೃಷ್ಣ ಮಹಾಭಾರತ ಹೇಳುವ ಪಾಂಡಿತ್ಯ ಏನು ಅಂದರೆ ಆತ್ಮಜ್ಞಾನ. ಆಮೇಲೆ ಜಗತ್ತಿನ ಮೂರೂ ಕಾಲಗಳನ್ನು, ಅತೀತ, ಅನಾಗತ, ವರ್ತಮಾನಗಳನ್ನು ಅರ್ಥೈಸಿಕೊಳ್ಳುವ ತಾಕತ್ತಿರುವವನನ್ನ ಪಂಡಿತ ಅಂತ ಕರೆಯೋದು. ಒಂದು ಗ್ರಂಥವನ್ನು ಅವರು ಹೊಡೆದು ಬಿಟ್ರೆ ಮುಗೀತು ಅಂತ ಅಲ್ಲ. ಅದರಿಂದಾಗಿ ಪಂಡಿತ ಅಂದರೆ ಹಾಗರ್ಥ. ಅನಲಸಹ, ಸೋಮಾರಿತನ ಇಲ್ಲ. ಅಂದರೆ ಸದಾಚಾರದಲ್ಲಿ ಸೋಮಾರಿತನ ಇಲ್ಲ. ಸ್ನಾನ, ಸಂಧ್ಯಾವಂದನೆ ಇತ್ಯಾದಿಗಳಲ್ಲಿ ಸೋಮಾರಿತನ ಇಲ್ಲ. ಇನ್ನು ಅಶಠ. ಶಠ ಅಂತಂದರೆ ಗುಣದ್ವೇಷಿ ಅಂತ. ಅಶಠ ಅಂತಂದರೆ ಗುಣವನ್ನು ಪ್ರೀತಿಸುವವ. ಅಧೀನಃ ಅಕ್ರೋಧನಃ ಅಲುಬ್ಧಃ ತಸ್ಮಾತ್ ಸರ್ವತ್ರ ಪೂಜಿತಃ. ಅದರಿಂದಾಗೆ ದುಃಖ ಇಲ್ಲ ಅವನಿಗೆ, ಸಿಟ್ಟು ಮಾಡಿಕೊಳ್ಳೋದಿಲ್ಲ. ಅಲುಬ್ಧ, ಲೋಭ ಇಲ್ಲ. ಅದರಿಂದಾಗಿ ಅವನನ್ನೆಲ್ಲರೂ ಪೂಜಿಸ್ತಾ ಇದ್ರು. ನೋಡಿ, ಜನ ನಾವು ಹೇಗೆ ಇರಬಹುದು, ಅವ್ರು ಪರ್ಫೆಕ್ಟ್ ಆಗಿರಬೇಕು ಅಂತ ಬಯಸ್ತಾರೆ. ಪರ್ಫೆಕ್ಟ್ ಆಗಿರೋರನ್ನ ಪ್ರೀತಿಸ್ತಾರೆ ಕೂಡ. ಆಯ್ತಾ? ಅದರಿಂದಾಗಿ ಜನಕ್ಕಾಗಿ ಬದಲಾಗೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಲೋಕಸ್ಯ ವಿವಿಧಂ ವೃತ್ತಂ ಪ್ರೇಕ್ಷತೆ ಚಾಪ್ಯ ಕುತ್ಸಯನ್ ಸಂಸರ್ಗ ವಿದ್ಯಾ ಕುಶಲಃ ತಸ್ಮಾತ್ ಸರ್ವತ್ರ ಪೂಜಿತಃ. ಲೋಕಸ್ಯ ವಿವಿಧಂ ವೃತ್ತಂ ಪ್ರೇಕ್ಷತೆ.
ಜಗತ್ತಿನ ಬೇರೆ ಬೇರೆ ನಡೆಗಳನ್ನು ತಟಸ್ಥವಾಗಿ ಬೇರೊಬ್ಬರನ್ನ ಕೀಳು ಗೆಳೆಯದೇ ನೋಡ್ತಾನೆ. ಸಂಸರ್ಗ ವಿದ್ಯಾ ಕುಶಲಃ, ಒಬ್ಬನನ್ನ ಈ ಬಾಂಡಿಂಗ್ ಅಂತಾರಲ್ಲ ಅದು ಮಾಡ್ಕೊಳ್ಳೋದ್ರಲ್ಲಿ ಚತುರ. ಅಸಕ್ತ ಸರ್ವಭೂತೇತು ಸಕ್ತಾತ್ಮೇವ ಚ ಲಕ್ಷ್ಯತೆ. ಯಾರಲ್ಲಿಯೂ ಕೂಡ ಮಿತಿಮೀರಿದ ಪ್ರೇಮ ಇಲ್ಲ, ಆದರೆ ಮಿತಿಮೀರಿ ಪ್ರೀತಿ ಇಟ್ಟವಂತರ ಬೇರೆಯವರು ಕಾಣಿಸ್ತಾನೆ. ಅದೀರ್ಘ ಸಂಶಯೋ ವಾಗ್ಮಿ, ಅವನ ಸಂಶಯ ದೀರ್ಘಕಾಲ ಇರೋದೇ ಇಲ್ಲ. ಯಾಕೆ ಅಂದರೆ ಜ್ಞಾನಿಗಳನ್ನ ಅವಲಂಬಿಸಿ ಬೇಗ ಬೇಗ ಆ ಸಂಶಯಕ್ಕೆ ಉತ್ತರ ಪಡ್ಕೊಂಡ್ರೆ ಮುಗೀತಲ್ಲ. ಅದೀರ್ಘ ಸಂಶಯ ವಾಗ್ಮಿ, ಪ್ರಶಸ್ತವಾದ ಮಾತಿನವ. ನಾಸೂಯ ತ್ಯಾಗಮಂ ಕಂಚಿತ್ ಸ್ವಂತಪೋನೋಪಜೀವತಿ ಅವಂಧ್ಯ ಕಾಲೋ ವಶ್ಯಾತ್ಮ ತಸ್ಮಾತ್ ಸರ್ವತ್ರ ಪೂಜಿತಃ. ಯಾವುದೇ ವೇದವನ್ನ ಅವನು ತಿರಸ್ಕರಿಸ್ತಾ ಇರಲಿಲ್ಲ. ವೇದದ ಯಾವುದೋ ವಾಕ್ಯ ಅದನ್ನು ತಿರಸ್ಕರಿಸೋದು ಅಂತ ಇಲ್ಲ. ನಾಸೂಯತಿ, ಸ್ವಂತಪೋನೋಪಜೀವತಿ, ತನ್ನ ತಪಸ್ಸನ್ನ ಲೌಕಿಕವಾದ ಪ್ರಯೋಜನಕ್ಕೆ ಯಾವತ್ತೂ ಬಳಸಿಕೊಳ್ಳದವ. ಅವಂಧ್ಯ ಕಾಲ, ಯಾವ ಕಾಲದಲ್ಲಿ ಏನಾಗಬೇಕೋ ಅದನ್ನು ಮಾಡುವವ. ಇಂದ್ರಿಯ ನಿಗ್ರಹ ಇರುವವ. ಕೃತಶ್ರಮ ಕೃತ ಪ್ರಜ್ಞ ಜ್ಞಾನ ತೃಪ್ತಸ್ತಮಾಹಿತ ನಿತ್ಯಯುಕ್ತೋ ಪ್ರಮತ್ತಶ್ಚ ತಸ್ಮಾತ್ ಸರ್ವತ್ರ ಪೂಜಿತಃ. ಶಾಸ್ತ್ರದಲ್ಲಿ ಅಧ್ಯಯನದಲ್ಲಿ ಶ್ರಮವನ್ನು ತೆಗೆದುಕೊಂಡವ, ಪೂರ್ಣವಾದ ಪ್ರಜ್ಞೆಯವ, ಜ್ಞಾನದಿಂದಲೇ ತೃಪ್ತನಾದವ, ಸಮಾಧಾನದಿಂದ ಇರ್ತಾನೆ. ಯಾವಾಗಲೂ ಧ್ಯಾನದಲ್ಲಿ ಹೋಗಬಲ್ಲವ, ಮೈ ಮರೆಯದವ. ಅದರಿಂದಾಗಿ ಎಲ್ಲರೂ ಅವನನ್ನು ಗೌರವಿಸ್ತಾರೆ. ಸಾಪತ್ರಪಶ್ಚ ಯುಕ್ತಶ್ಚ ವಿನೇಯ ಶ್ರೇಯತೆ ಪರೈಹಿ ಅಭೇತ್ತಾ ಪರಗುಹ್ಯಾನಾಂ ತಸ್ಮಾತ್ ಸರ್ವತ್ರ ಪೂಜಿತಃ. ಕೆಟ್ಟ ಕೆಲಸದಲ್ಲಿ ನಾಚಿಕೆ ಇರುವವ, ಮಾಡಬೇಕಾದ ಕೆಲಸದಲ್ಲಿ ತೊಡಗಿದವ, ತನಗಿಂತ ಹಿರಿಯರಾದವರಿಗೆ ಶಿಷ್ಯನಾಗುವವ, ಅಭೇತ್ತಾ ಪರಗುಹ್ಯಾನ, ಬೇರೆಯವರ ಗುಟ್ಟನ್ನ ಬೇರೆಯವರಿಗೆ ಹೇಳದವ. ಆ ಕ್ವಾಲಿಟಿ ಬಹಳ ಮುಖ್ಯ. ನಾರದರಿಗೆ ಆ ಕ್ವಾಲಿಟಿ ಇದೆ. ಅದು ಹೆಂಗೆ ಹೇಳ್ತಿರ್ರಿ, ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಜಗಳ ಹಚ್ಚೋನು ಅಂತ ಅಲ್ಲ. ಆ ಥರ ಇರೋರ್ನ ನಾರದರು ಅಂತ ನಮ್ಮೂರಲ್ಲಿ ಒಬ್ಬರು ಇದ್ರು, ಈಗಿಲ್ಲ, ದೇವರ ದಯೆ. ಅವರು ಒಂದು ಕಡೆ ಹೇಳಿದ್ದನ್ನ ಅವ್ರ ಗುಟ್ಟನ್ನು ತಿರ್ಕೊಂಡು ಬಂದು ಇನ್ನೊಂದು ಕಡೆಗೆ ಹೇಳೋದು, ಅವ್ರ ಗುಟ್ಟನ್ನು ಇನ್ನೊಂದು ಕಡೆಗೆ ಹೇಳೋದು. ಆ ತರಹ ಮಾಡ್ತಾ ಇದ್ದು. ಪಾಪ ಅವ್ರ ಹೆಂಡತಿ, ಏನ್ರಿ ಈ ತರಹ ಮಾಡೋದೇ, ಮಾಡಬಾರದು ಅಂದಿದ್ದಕ್ಕೆ, ನಾರದ್ರ ಕೆಲಸ ಇದು ಅಂದ್ರು ಅವರು. ಏನು ಭೀಕರವಾದ ಅಜ್ಞಾನ ಜನಗಳಿಗೆ. ನಡೆದದ್ದು ನಾವು ಕೇಳಿದ್ದು. ಏನ್ರಿ ಈ ತರಹ ಮಾಡಬಾರದಲ್ವ, ಆ ಕಡೆಯಿಂದ ಈ ಕಡೆಗೆ ಹಚ್ಕೊಡ್ಬಾರ್ದಲ್ಲೇ, ಹಚ್ಕೊಡೋದೇನು ಒಳ್ಳೇದೇ, ನಾರದ್ರ ಕೆಲಸ ಅಲ್ವಾ ಅದು. ನಾರದರ ತರ ನಾನಿದ್ದೀನಿ ಅಂತ ಅರ್ಥ ಅಂತ. ಅಭೇತ್ತ ಪರಗುಹ್ಯಾನ, ಬೇರೆಯವರ ಗುಟ್ಟನ್ನ ಬೇರೊಬ್ಬರಿಗೆ ಹಂಚದವ. ಅದರಿಂದಾಗಿ ಅವನನ್ನು ಕಂಡ್ರೆ ಬಹಳ ಪ್ರೀತಿ ಎಲ್ಲರಿಗೂ. ನಮ್ಮ ಗುಟ್ಟನ್ನ ಇವನು ಇಟ್ಕೊಳ್ತಾನೆ, ಬೇರೆಯವ್ರಿಗೆ ಹೇಳೋದಿಲ್ಲ. ಮಿತ್ರದ್ರೋಹ ಅದು ಕೂಡ, ಈ ಗುಟ್ಟನ್ನ ಬೇರೊಬ್ಬರಿಗೆ ಹೇಳಬಾರದಂತೆ. ಅದೇ ಮಿತ್ರದ್ರೋಹ ಅಲ್ವಾ. ನಹೃಷ್ಯತ್ಯರ್ಥಲಾಭೇಶು ನಾಲಾಭೇಶು ವ್ಯಥತ್ಯಪಿ ಸ್ಥಿರ ಬುದ್ಧಿರಸಕ್ತಾತ್ಮ ತಸ್ಮಾತ್ ಸರ್ವತ್ರ ಪೂಜಿತಃ. ಏನೋ ಸಿಕ್ಕಿದ್ರೆ ಸಂತೋಷ ಆಗ್ತಾ ಇರಲಿಲ್ಲ, ಲಾಭ ಬರದೆ ಹೋದರೆ ಕುಗ್ಗುತ್ತಾ ಇರಲಿಲ್ಲ. ಸ್ಥಿರವಾದ ಬುದ್ಧಿ, ಲೋಕ ಕಲ್ಯಾಣದ ಬುದ್ಧಿ ಅಂದ್ರೆ ಪ್ರೀತಿಸದೇ ಇರೋದು ಅಂತ ಅರ್ಥ ಅಲ್ಲ. ನಾನು ಒಬ್ಬ ಬೇಜವಾಬ್ದಾರಿ ಮನುಷ್ಯನನ್ನ ವೈರಾಗ್ಯ ಪುರುಷ ಅಂತ ಅನ್ಕೊಂಡಿದ್ದೆ. ಬೇಜವಾಬ್ದಾರಿ ಅಂದ್ರೆ ಟು ದ ಕೋರ್. ಅಂತಹ ಒಬ್ಬ ವ್ಯಕ್ತಿಯನ್ನ ನಿರ್ಲಿಪ್ತತೆ ಬೇರೆ ಆಯ್ತಾ, ವೈರಾಗ್ಯ ಬೇರೆ, ಆಮೇಲೆ ಪ್ರೀತಿಸೋದು ಬೇರೆ. ಪ್ರೀತಿಸಬೇಕು, ಅವರಿಗೆ ಹಿತವಾಗುವಂತೆ ಇರಬೇಕು.
ನಿರ್ಲಿಪ್ತಿ ಅಂದರೆ ಏನು ಗೊತ್ತಾ, ಅವರು ನಮ್ಮನ್ನು ತೊರೆದು ಹೋದಾಗ ಸಂಕಟ ಪಡಬಾರದು. ಅದು ನಿರ್ಲಿಪ್ತಿ ಅಂದರೆ. ಅಯ್ಯೋ, ಅವರು ಇವತ್ತು ನನ್ನಿಂದ ಉಪಕಾರ ಪಡೆದವರು ಅವತ್ತಲ್ಲಿ ಹೋಗಿದ್ದಾರೆ, ಇವತ್ತು ನಾನು ಗುರುತೇ ಸಿಗೋದಿಲ್ಲ ಅಂತ ಹೇಳಿ ಮಾನಸಿಕ ಸಂಕಟ ತೋಡ್ಕೋಬಾರದು. ಆ ಸಂಕಟದಿಂದ ನಾವು ಒದ್ದಾಡಬಾರದು. ಅದು ಮುಖ್ಯ, ನಾವು ಒದ್ದಾಡದೇ ಇರೋದು. ಅದರಿಂದಾಗಿ ಅಸಕ್ತಾತ್ಮ, ಪ್ರೀತಿ ಇದೆ ಜಗತ್ತಿನ ಮೇಲೆ, ಅವ್ರಿಗೆ ಯಾರು ಕ್ರೆಡಿಟೇ ಕೊಡಲ್ಲ. ಇವತ್ತು ನಾರದರಿಗೆ ಯಾರು ಕ್ರೆಡಿಟ್ ಕೊಡ್ತಾರೆ? ನಾರದ ಅಭಿಮಾನಿ ಸಂಘ ನೋಡಿದಿರೋ ನೀವು? ನಾರದ ಪೂಜೆ ನೋಡಿದಿರೋ? ಇಲ್ಲ. ಅದಕ್ಕೆ ಅವ್ರಿಗೂ ವ್ಯಥೆ ಇಲ್ಲ. ದೇವರು ಕೊಟ್ಟ ಕೆಲಸ ಮಾಡ್ತಾ ಇದ್ದೇನೆ, ಲೋಕದ ಮೇಲೆ ಪ್ರೀತಿ ಇದೆ ಅಷ್ಟೇ. ತಂ ಸರ್ವ ಗುಣ ಸಂಪನ್ನಂ ದಕ್ಷಂ ಶುಚಿಮನಾಕುಲಂ ಕಾಲಜ್ಞಂಚ ನಯಜ್ಞಂಚ ಕಪ್ರಿಯಂ ನ ಕರಿಷ್ಯತಿ. ಹೀಗೆ ಎಲ್ಲ ಗುಣದಿಂದ ಕೂಡಿರುವ ದಕ್ಷನಾದ, ಶುಚಿಯಾದ, ಸಂಕಟಕ್ಕೊಳಗಾಗದ, ಸಂಕಟಕ್ಕೆ ಒಳಪಡಿಸದ, ಕಾಲವನ್ನು ಬಲ್ಲ, ನಯವನ್ನು ತಿಳಿದವನನ್ನ ಯಾರು ಪ್ರೀತಿಸೋದಿಲ್ಲ ಅನ್ನುವಲ್ಲಿಗೆ ಕೃಷ್ಣನ ಮಾತು ಮುಗಿತು. ಇದನ್ನು ಕೇಳಿ ಉಗ್ರಸೇನ ಬಹಳ ಸಂತೋಷಗೊಂಡ ಅಂತೆ. ನಾರದಂ ಸಂಪ್ರಶಸ್ಯ, ನಾರದರ ಬಗೆಗೆ, ಕೃಷ್ಣನ ಬಗೆಗೆ ಒಳ್ಳೆ ಮಾತುಗಳನ್ನಾಡಿ ಅವನು ಹೊರಟ. ಇಲ್ಲಿಗೆ 215ನೇ ಅಧ್ಯಾಯ ಆಯಿತು. ಮತ್ತೆ ಯುಧಿಷ್ಠಿರ ಆದ್ಯಂತಂ ಸರ್ವಭೂತಾನಾಂ ಜ್ಞಾತುಮಿಚ್ಛಾಮಿ ಕೌರವ, ಮತ್ತೆ ನಾನು ತಿಳ್ಕೊಳ್ಬೇಕು ಅಂತ ಇದ್ದೇನೆ, ಎಲ್ಲ ಜೀವಿಗಳ ಹುಟ್ಟು ಹೇಗೆ, ಸಾವು ಹೇಗೆ, ಧ್ಯಾನ ಯಾವುದು, ಕರ್ಮ ಯಾವುದು, ಕಾಲ ಯಾವುದು, ಯುಗ ಯುಗಗಳಲ್ಲಿ ಯಾವ ರೀತಿ ಆಯುಷ್ಯ ಇರುತ್ತೆ ಅಂತ ತಿಳ್ಕೊಳ್ಬೇಕು ಅಂತ ಇದ್ದೇನೆ ಅಂತ. ಲೋಕತತ್ವಂಚ ಕಾರ್ತ್ಸ್ನೇನ ಭೂತಾನಾಂ ಆಗತಿಂ ಗತಿಂ ಸರ್ಗಶ್ಚ ನಿಧನಂ ಚೈವ ಕುತ ಏತತ್ರ ವರ್ತತೆ. ಲೋಕತತ್ವ, ಜೀವಿಗಳು ಎಲ್ಲಿಂದ ಬರ್ತಾರೆ, ಸೃಷ್ಟಿ ಹೇಗೆ, ಸಂಹಾರ ಹೇಗೆ, ಎಲ್ಲಿಂದ ಇದೆಲ್ಲ ಆಗತ್ತೆ ಅದನ್ನು ತಿಳ್ಕೊಳ್ಬೇಕು. ಯದಿತೇನುಗ್ರಹೇ ಬುದ್ಧಿ ಅಸ್ಮಾಸ್ವಿಹ ಸತಾಂವರ ಏತದ್ಭವಂತಂ ಪೃಚ್ಛಾಮಿ ತದ್ಭವಾನ್ ಪ್ರಬ್ರವೀತು ಮೇ. ನಮಗೆ ಅನುಗ್ರಹಿಸಬೇಕು ಅಂತ ನಿನಗಿದ್ರೆ ದಯವಿಟ್ಟು ಎಲ್ಲವನ್ನ ಹೇಳಬೇಕು. ಅಂದ್ರೆ ಅನುಗ್ರಹ ಇದ್ರೆ ಮಾತ್ರ ಗುಟ್ಟನ್ನೆಲ್ಲ ಬಿಚ್ಚಿಡ್ತಾರೆ. ಅನುಗ್ರಹ ಇಲ್ಲದೆ ಹೋದ್ರೆ ಗುಟ್ಟು ಬಿಚ್ಚಿಡೋದಿಲ್ಲ. ಭೀಷ್ಮಾಚಾರ್ಯರಿಗೆ ಅರ್ಜುನನ ಬಗ್ಗೆ, ಧರ್ಮರಾಜನ ಬಗ್ಗೆ ಬೇಸರ ಇಲ್ಲ. ಯಾಕೆಂದ್ರೆ ತತ್ವದ ಗುಟ್ಟುಗಳನ್ನೆಲ್ಲ ಬಿಚ್ಚಿಕೊಟ್ಟಿದ್ದಾರೆ ಅವರು. ಅದು ಅವನಿಗೆ ಗೊತ್ತಾಗಬೇಕಿತ್ತು. ಯಾರಿಗೆ? ಧರ್ಮರಾಜನಿಗೆ. ಆಮೇಲೆ ಜಗತ್ತಿಗೆ ಗೊತ್ತಾಗಬೇಕು. ಜ್ಞಾನವನ್ನು ಪ್ರೀತಿಸುವವರು, ಗುಣವನ್ನು ಪ್ರೀತಿಸುವವರು ತಮ್ಮ ಎದುರಾಳಿ ಆದರೂ ಆ ಗುಣವನ್ನು ಪ್ರೀತಿಸ್ತಾರೆ ಅಂತ. ಗುಣಪ್ರೀತಿ ಇರಬೇಕು. ದೊಡ್ಡ ಕ್ವಾಲಿಟಿ ಏನು? ಇವರೆಲ್ಲ ಹ್ಯುಮ್ಯಾನಿಟಿ ಅಂತ ಹೇಳ್ತಾರೆ. ಹ್ಯುಮ್ಯಾನಿಟಿ ಅಂದರೆ ಅವು ಏನು ಅಂತ ಹೇಳಿ ನಿರ್ವಚನ ಅವ್ರಿಗೂ ಗೊತ್ತಿಲ್ಲ. ಮನುಷ್ಯತ್ವ ಏನು? ಮನುಷ್ಯತ್ವ ಉಪಕಾರ ಮಾಡೋದು ಅನ್ನೋಲ್ಲಿಗೆ ನಿಲ್ಲತ್ತೆ. ಉಪಕಾರ ಮಾಡೋದನ್ನ ಹ್ಯುಮ್ಯಾನಿಟಿ ಅಂತ ಕ್ರೈಸ್ತರು ಕರೀತಾರೆ. ನಾವು ಕ್ರೈಸ್ತರಿಂದ ಇನ್ಫ್ಲೂಯೆನ್ಸ್ಡ್ ಅದನ್ನೇ ಹೇಳ್ತೇವೆ. ನಿಜವಾಗಿಯೂ ಇರಬೇಕಾದದ್ದು ಗುಣಗ್ರಹಣ. ಎದುರಾಳಿಯಾದರೂ ಕೂಡ ಏನು ಗುಣ ಇದೆ ಅದನ್ನು ಗ್ರಹಿಸಲೇಬೇಕು. ತನ್ನನ್ನೇ ಹೊಡೆದಿದ್ರೂ ಕೂಡ ಭೀಷ್ಮಾಚಾರ್ಯರು ಒಂದು ಚೂರು ಬೇಸರ ಇಟ್ಕೊಳ್ಳಿಲ್ಲ. ನಮ್ಮಂಥವ್ರಿಗೆ ಅದು ಸಾಧ್ಯವೇ ಇಲ್ಲ. ಅವನು ಜ್ಞಾನವನ್ನ ಪಡಿಬೇಕು ಅಂತ ಬಯಸ್ತಾ ಇದ್ದಾನೆ, ನನಗೆ ಗೊತ್ತಿದ್ದನ್ನು ಹೇಳಬೇಕು ಅಂತ. ಎಂತಹ ದೊಡ್ಡ ಕ್ವಾಲಿಟಿ ಅದು. ಇದು ಜ್ಞಾನಿಗಳ ಸ್ವಭಾವ ಅಂತ ತೋರಿಸ್ಬೇಕಿತ್ತು ಅವರು. ಕೃಷ್ಣ ತೋರಿಸ್ಬೇಕಿತ್ತು. ಅದಕ್ಕೆ
ಭೀಷ್ಮಾಚಾರ್ಯರಿಗೆ ಶಕ್ತಿ ಇತ್ತು, ತಾನು ಉಪದೇಶ ಮಾಡಿಸಿದ. ಪ್ರೀತಿ ಇದ್ದೇ ಇದೆಯಲ್ಲ. ಶಕ್ತಿ ಕೊಟ್ಟಿದ್ದು ಕೃಷ್ಣ, ಉಪದೇಶ ಮಾಡಿದ್ದು ಭೀಷ್ಮರೇ. ಪೂರ್ವಂ ಹಿ ಕಥಿತಂ ಶ್ರುತ್ವಾ ಭೃಗುಭಾಷಿತಮುತ್ತಮಂ ಭಾರದ್ವಾಜಸ್ಯ ವಿಪ್ರರಚೇ ತಥೋ ಮೇ ಬುದ್ಧಿರುತ್ತಮ. ಈ ಹಿಂದೆಯೂ ನಾನು ಈ ಪ್ರಶ್ನೆಯನ್ನು ಕೇಳಿದ್ದೆ. ಆಗ ನೀವು ಭೃಗು ಗೀತೆಯನ್ನ ಹೇಳಿದ್ರಿ. ಭಾರದ್ವಾಜರ ಪ್ರಕರಣವನ್ನು ನೀವು ಹಿಂದೆ ಹೇಳಿದ್ರಿ. ಅದನ್ನೆಲ್ಲ ಕೇಳ್ತಾನೆ ಬೇರೊಂದು ಡೈಮೆನ್ಷನ್ ಇರಬಹುದು ಅನ್ನುವ ಆಸೆಯಿಂದ ಕೇಳ್ತಾ ಇದ್ದೇನೆ. ಯಾಕೆಂದ್ರೆ ನೀವು ಶಾಸ್ತ್ರವನ್ನು ಒಂದ್ಸರ್ತಿ ನೋಡಿದ್ರೆ ಅಲ್ಲಿಗೆ ಮುಗಿಯಲ್ಲ, ಬೇರೆ ಬೇರೆ ಡೈಮೆನ್ಷನ್ ಗೋಚರ ಆಗತ್ತೆ. ಶಾಸ್ತ್ರವನ್ನ ಆವೃತ್ತಿ ಮಾಡ್ತಾ ಇರಬೇಕು, ಅವಾಗಲೇನೆ ಬೇರೆ ಬೇರೆ ಹೊಳಹುಗಳು ಬರುತ್ತೆ. ಕೆಲವೊಮ್ಮೆ ನಾವು ಅವಾಗ ಏನು ಯೋಚನೆ ಮಾಡಿದ್ವಿ ಆಗ ನಮ್ಮ ಪಕ್ವತೆ ಗೊತ್ತಾಗತ್ತೆ. 3 ವರ್ಷದ ಹಿಂದೆ ಆಗಮಡಂಬರ ಅನುವಾದ ಮಾಡಿದ್ದು. ಮೂರು ವರ್ಷ ಆಯಿತು. 3 ವರ್ಷದ ಹಿಂದೆ ಆಗಮಡಂಬರ ಅನುವಾದ ಮಾಡಿದ್ದು. ಈಗ ನೋಡಿದರೆ ಬೇರೆನೇ ಬರುತ್ತೆ ಅನುವಾದ. ಯಾಕೆ ಮಾಡೋಲ್ಲ ಅಂದರೆ ನನ್ನ ಬೆಳವಣಿಗೆ ಗೊತ್ತಾಗಬೇಕು. ಅದಕ್ಕಾಗಿ ಅವಾಗ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ, ಅವಾಗ ಹೀಗೆ ಬರೆದಿದ್ದೆ, ಈಗ ಬರೆದ್ರೆ ಅದಕ್ಕಿಂತ ಹೀಗೆ ಬರಿತೇನೆ ಎನ್ನುವ ಇರಬೇಕು. ಅದರಿಂದಾಗಿ ಯಾಕೆ ಹೇಳಿದ್ದು ನಾನು ಅಂದರೆ, ಶಾಸ್ತ್ರವನ್ನ, ಇದು ಸಣ್ಣದು, ಅದು ಯಾರೋ ಬರೆದಿದ್ದ ನಾಟಕ, ಅದು ಬೇರೆ. ಸಣ್ಣ ಒಂದು ಇದರಲ್ಲಿಯೇ ಇಷ್ಟೊಂದು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರ ಬೇರೆ ಬೇರೆ ತರಹ ಬರೋದಾದರೆ, ಇನ್ನು ಶಾಸ್ತ್ರಕ್ಕೆ ಕೈ ಹಾಕಿದರೆ ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ವೇದ ಆಗಲಿ, ಉಪನಿಷತ್ತಾಗಲಿ, ನೀವು ಅದಕ್ಕೆ ಕೈ ಹಾಕಿದರೆ ಎಷ್ಟು ಆಯಾಮಗಳು ತೋರುತ್ತೆ. ಅದಕ್ಕೆ ಆವೃತ್ತಿ ಮಾಡ್ತಾ ಇರಬೇಕು ಅಂತ ಅನ್ನೋದು. ಅದರಿಂದಾಗಿ ಅವನೇನು ಕೇಳಿದ, ಒಂದ್ಸರ್ತಿ ಕೇಳಿದ್ದ, ಈಗ ಇನ್ನೊಂದು ಆಯಾಮ ಬರುತ್ತೇನೋ ಅಂತ ಕೇಳಿದ. ಏನು? ಜಾತ ಪರಮಧರ್ಮಿಷ್ಠ ದಿವ್ಯ ಸಂಸ್ಥಾನಮಾಸ್ಥಿತ. ಅತ್ಯಂತ ಧರ್ಮಿಷ್ಠವಾದ ಬುದ್ಧಿ. ತಥೋ ಭೂಯಸ್ತು ಪೃಚ್ಛಾಮಿ ತದ್ಧವಾನ್ ವಕ್ತುಮರ್ಹತಿ. ಅದರಿಂದಾಗಿ ಮತ್ತೆ ಕೇಳ್ತಾ ಇದ್ದೇನೆ, ಇನ್ನೊಂದು ಆಯಾಮ ಬರುತ್ತೇನೋ ಅಂತ ದಯವಿಟ್ಟು ಹೇಳಿ. ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದ್ರು, ಇಲ್ಲಿಯೂ ನಾನು ನನ್ನ ವ್ಯೂ ಹೇಳೋದಕ್ಕಿಂತ ನಾನು ಕೇಳಿದ, ಅನುಭವಿಸಿದ ಒಂದು ಬೇರೆ ಇತಿಹಾಸವನ್ನೇ ಹೇಳ್ತೇನೆ ಅಂದ್ರು. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಜಗೌ ಯದ್ಭಗವಾನ್ ವ್ಯಾತಃ ಪುತ್ರಾಯ ಪರಿಪೃಚ್ಛತೆ. ಶುಕಾಚಾರ್ಯರು ವೇದವ್ಯಾಸರನ್ನ ಕೇಳಿದ್ರು. ಶುಕಾಚಾರ್ಯರು ಹೇಗೆ ಕೇಳಿದ್ರು? ಅಧೀತ್ಯ ವೇದಾನಖಿಲಾನ್ ಸಾಂಗೋಪನಿಷದಾನ್ಸ್ತಥಾ ಅನ್ವಿಚ್ಛನ್ನೈಷ್ಠಿಕಂ ಕರ್ಮ ಧರ್ಮ ನೈಪುಣ ದರ್ಶನಾತ್. ಎಲ್ಲ ವೇದಗಳನ್ನು ಓದಿ ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಂಡು ಸನ್ಯಾಸಿಯಾಗಬೇಕು ಅಂತ ಬಯಸಿದರಂತೆ. ಸನ್ಯಾಸಿಯಾಗಲು ಬಯಸಿ ತಂದೆಯನ್ನ ಕುರಿತು ಕೇಳಿದರು. ಕೃಷ್ಣದ್ವೈಪಾಯನಂ ವ್ಯಾತಂ ಪುತ್ರೋ ವೈಯಾಸಕಿಶ್ಚುಕಃ ಪಪ್ರಚ್ಛ ಸಂಶಯಮಿಮಂ ಛಿನ್ನ ಧರ್ಮಾರ್ಥ ಸಂಶಯಂ. ಅವರಿಗೆ ಅವರೊಂದು ಸಂಶಯ ಕೇಳಿದ್ರು. ಏನ್ ಕೇಳಿದ್ರು? ಶುಕಃ ಭೂತಗ್ರಾಮಸ್ಯ ಕರ್ತಾರಂ ಕಾಲಜ್ಞಾನೇ ಚ ನಿಶ್ಚಯಂ ಬ್ರಾಹ್ಮಣಸ್ಯ ಚ ಯತ್ಕೃತ್ಯಂ ತದ್ಭವಾನ್ ವಕ್ತುಮರ್ಹತಿ. ಭೂತಗ್ರಾಮಸ್ಯ ಕರ್ತಾರಂ, ಎಲ್ಲವನ್ನ ಸೃಷ್ಟಿಸಿದ ದೇವರ ಬಗೆಗೆ, ಮತ್ತೆ ಕಾಲಜ್ಞಾನೇತ ನಿಶ್ಚಯಂ, ಕಾಲದ ಅರಿವಿನ ಬಗೆಗೆ, ಮತ್ತೆ ಬ್ರಾಹ್ಮಣ ಮಾಡಲೇಬೇಕಾದ ಕರ್ತವ್ಯದ ಬಗೆಗೆ ನೀನು ನನಗೆ ಹೇಳು. ಈ 3 ಪ್ರಶ್ನೆ. ಒಂದು ದೇವರ ಬಗೆಗೆ, ಇನ್ನೊಂದು ದೇವರ ಈ ಕಾಲ ಟೈಮ್ ಸ್ಪ್ಯಾನ್ ಏನಿದೆ ಸೃಷ್ಟಿಯಿಂದ ಪ್ರಳಯದವರೆಗೆ ಅದರ ನಿಶ್ಚಯ ಬೇಕು ನನಗೆ. ಏನಾಗೇ ಆಗತ್ತೆ, ಯಾವುದೋ ಒಂದು ಕಾಲದಲ್ಲಿ, ಯಾವುದೋ ಒಂದು ಕಾಲದ ಅವಧಿಯಲ್ಲಿ ಇದಾಗಿಲ್ಲ ಅಂತ ಇರಬಾರದು. ಎಲ್ಲ ಕಾಲದಲ್ಲಿಯೂ ಆಗೋದೇ ಯಾವುದೋ ಅದನ್ನ ಹೇಳಬೇಕು. ಅಂದ್ರೆ ಯಾವುದೋ ಒಂದು
ಯುಗಚಕ್ರದಲ್ಲಿ ಕಲಿಯುಗ ಬಂದಾಗ ಅಲ್ಲಿ ಕಲಿಯ ಆಡಳಿತ ಇಲ್ಲದೇ ಇರೋದು ಅಥವಾ ಕಲಿಯ ಆಡಳಿತ ಕಡಿಮೆ ಆಗೋದು, ಈ ಥರದ್ದು ಯಾವುದಾದ್ರೂ ಅಂದರೆ ಒಂದು ಬ್ರೇಕ್, ಆ ಥರದ್ದು ಆಗಿರಬಾರ್ದು. ಅಂದರೆ ಯಾವುದು ಆಗೇ ಆಗತ್ತೋ ಅದನ್ನು ಹೇಳಬೇಕು. ಇನ್ನು ಬ್ರಾಹ್ಮಣಸ್ಯಚ ಯತ್ಕೃತ್ಯಂ, ಬ್ರಾಹ್ಮಣನಾದವನು ಮಾಡಲೇಬೇಕಾದ ಕೆಲಸ ಏನು, ಇದು ಒಂದು. ಇನ್ನು ಕಾಲಜ್ಞಾನೇಚ ನಿಶ್ಚಯಂ ಅಂದಾಗ ಕಾಲದ ಬಗ್ಗೆನೂ ಕೇಳ್ತಾರೆ. ಆ ಕಾಲದ ಬಗ್ಗೆ ತಗೊಂಡು ಆ ಕಾಲದಲ್ಲಿ ಆಗುವಂತಹ ವಸ್ತುವಿನ ಬಗ್ಗೆ, ಕಾಲದಲ್ಲಿ ಬದಲಾಗುವ ವಿಕಾರದ ಬಗ್ಗೆಗೂ ಹೇಳ್ತಾರೆ. ಇದನ್ನು ಕೇಳಿದ್ರಂತೆ. ಅದಕ್ಕೆ ಭೀಷ್ಮಾಚಾರ್ಯರು ತಸ್ಮೈ ಹೇಳ್ತಾರೆ, ತಸ್ಮೈ ಪ್ರೋವಾಚ ತತ್ಸರ್ವಂ ಪಿತಾ ಪುತ್ರಾಯ ಪೃಚ್ಛತೆ ಅತೀತಾನಾಗತೆ ವಿದ್ವಾನ್ ಸರ್ವಜ್ಞ ಸರ್ವಧರ್ಮವಿತ್. ಆಗ ಮಗ ಕೇಳ್ತಾ ಇದ್ದಾನೆ, ತಂದೆ ಹೇಳದೇ ಇರ್ತಾನ, ಅತೀತ ಅನಾಗತೆ, ಹಿಂದೆ ಆಗಿದ್ದು ಮುಂದೆ ಆಗಬೇಕಾದದ್ದು ಎರಡನ್ನು ಹೇಳಿದ್ರಂತೆ. ವರ್ತಮಾನವನ್ನು ತಿಳಿದಿರಲೇಬೇಕು. ವರ್ತಮಾನ ತಿಳ್ಕೊಂಡೇ ಇರ್ತಾನೊಬ್ಬ ಪ್ರಜ್ಞಾವಂತನಾದವ, ಏನು ನಡೆಯುತ್ತೆ ಅಂತ ತಿಳ್ಕೊಂಡೇ ಇರ್ತಾನೆ. ಹಾಗೆ ತಿಳ್ಕೊಂಡ ಅವ್ರಿಗೆ ಹೇಳಿದ್ರು, ಅನಾದ್ಯಂತಮಜಂ ದಿವ್ಯಂ ಅಜರಂ ಧ್ರುವಂ ಅವ್ಯಯಂ ಅಪ್ರತರ್ಕ್ಯಂ ಅವಿಜ್ಞೇಯಂ ಬ್ರಹ್ಮಾಜ್ಞೆ ಸಮವರ್ತತಾ. ಇದೆಲ್ಲ ಸೃಷ್ಟಿಯಾಗುವ ಮೊದಲು, ಸೃಷ್ಟಿಯಾಗದ, ತುದಿಯಿರದ, ಮೊದಲಿರದ, ಲೋಕದಲ್ಲಿ ಇರುವ ಎಲ್ಲ ವಸ್ತುಗಳಿಗಿಂತ ವಿಲಕ್ಷಣವಾದ, ಮುಪ್ಪಿರದ, ಯಾವಾಗಲೂ ಇರುವ, ವಿಕಾರವಿರದ, ಊಹಿಸಲಾಗದ, ಪೂರ್ತಿಯಾಗಿ ತಿಳಿಯಲಾಗದ ದೇವರು ಅಂತ ಒಬ್ಬ ಇದ್ದ. ಅನಾದ್ಯಂತಂ ಅಜಂ ದಿವ್ಯಂ ಅಜರಂ ಧ್ರುವಂ ಅವ್ಯಯಂ ಅಪ್ರತರ್ಕ್ಯಂ ಅವಿಜ್ಞೇಯಂ. ಆಮೇಲೆ ಕ್ರಿಯೆ ಶುರು ಆಯಿತು. ಆ ದೇವರ ಕ್ರಿಯೆ ಜಗತ್ತಿನಲ್ಲಿ ಪರಿಣಮಿಸಿ ಜಗತ್ತಿನಲ್ಲಿ ಒಂದು ಲೆಕ್ಕ ಅಂತ ಬಂತು, ಕಾಲದ ಲೆಕ್ಕ. ಕಾಷ್ಠ ನಿಮೇಚ ದಶಪಂಚೈವ, ಒಂದು ಕಂಡ್ರೆಪ್ಪೆ ಮುಟಿಕಿಸಿದ್ದು 15 ಆದರೆ ಒಂದು ಕಾಷ್ಠ. 30 ಕಾಷ್ಠ ಗಣಯೇತ್ ಕಲಾಂತಾಂ, ಆ ತರಹದ ಕಾಷ್ಠ 30 ಆದರೆ ಒಂದು ಕಲೆ. 30 ಕಲಾಶ್ಚಾಪಿ ಭವೇನ್ ಮುಹೂರ್ತ, 30 ಕಲೆ ಒಂದು ಮುಹೂರ್ತ. ಭಾಗ ಕಲಾಯ ದಶಪಂಚ ಸ್ಯಾತ್ 30 ಮುಹೂರ್ತಸ್ತು ಭವೇದಹಶ್ಚ ರಾತ್ರಿಶ್ಚ, ಹಗಲು ರಾತ್ರಿ ಸೇರಿದ್ರೆ 30 ಮುಹೂರ್ತ. ಕೆಲವೊಮ್ಮೆ 32 ಬರ್ತದೆ. ರಾತ್ರಿಶ್ಚ ಸಂಖ್ಯಾಮುನಿ ವಿಪ್ರಣೇತ ಮಾಸ ಸ್ಮೃತೋ ರಾತ್ರಿ ಹನೀಚ 30. ಈ ಹಗಲು ರಾತ್ರಿ 30 ಆದರೆ ಮಾಸ, ಈ ಮಾಸ 12 ಆದರೆ ವರ್ಷ. ಸಂವತ್ಸರೋ 12 ಮಾಸ ಉಕ್ತಃ ಸಂವತ್ಸರೇ 2 ಅಯನೇ ವದಂತಿ ಸಂಖ್ಯಾವಿದೋ ದಕ್ಷಿಣಮುತ್ತರಂಚ. ಈ ಸಂವತ್ಸರವನ್ನ 2 ವಿಭಾಗಿಸ್ತಾರೆ, ಉತ್ತರ ಮತ್ತೆ ದಕ್ಷಿಣ ಅಂತ. ಅಹೋರಾತ್ರೇ ವಿಭಜತೆ ಸೂರ್ಯೋ ಮಾನುತ ಲೌಕಿಕೆ ರಾತ್ರಿ ಸ್ವಪ್ನಾಯ ಸಂಜಾತಿ ಚೇಷ್ಟಾಯೈ ಕರ್ಮಣಾಮಹ. ಈ ಟೈಮು ಮನುಷ್ಯರಿಗೆ ಹಗಲು ರಾತ್ರಿ ಅಂತ. ಸೂರ್ಯ ವಿಭಾಗಿಸುವ ಟೈಮ್ ಏನಿದೆ ಅದು ಮನುಷ್ಯರಿಗೆ. ಆ ಮನುಷ್ಯರ ಬದಲಾವಣೆಗೆ, ಮನುಷ್ಯರ ಲೆಕ್ಕಕ್ಕೆ ಲೋಕ, ಲೋಕ ಅಂತ ಹೇಳಿದ್ರೆ ಬೆಳಕು, ಬೆಳಕಿಗೆ ಸಂಬಂಧಪಟ್ಟದ್ದು ಲೋಕ. ಅಂದರೆ ಸೂರ್ಯನ ಬೆಳಕು ಬೀಳುವ ಜಾಗವನ್ನು ಲೋಕ ಅಂತ ಕರೀತಾರೆ, ಸೂರ್ಯನ ಬೆಳಕು ಬೀಳದ ಜಾಗವನ್ನು ಅಲೋಕ ಅಂತ ಕರೀತಾರೆ. ಲೋಕಾಲೋಕ ಅಂದರೆ ಹಾಗೆ. ಬ್ರಹ್ಮಾಂಡದಲ್ಲಿ ಅರ್ಧ ಭಾಗ ಸೂರ್ಯನ ಬೆಳಕು ಬೀಳುತ್ತೆ, ಸೂರ್ಯನ ಬೆಳಕು ಬೀಳದ ಜಾಗವೂ ಇದೆ. ಅದರಲ್ಲಿಯೂ ಸೂರ್ಯನ ಬೆಳಕಿಗಿಂತ ಬೆಳಕು ಬೀಳುವ ಜಾಗ ಬೇರೆ, ಸೂರ್ಯನ ಬೆಳಕೇ ಬೀಳದ ಕತ್ತಲಿರುವ ಜಾಗ ಬೇರೆ. ಅದರಿಂದಾಗಿ ಮನುಷ್ಯರ ಲೆಕ್ಕಕ್ಕಾಗಿ, ಮಾನುಷ ಲೌಕಿಕೆ, ರಾತ್ರಿ ಸ್ವಪ್ನಕ್ಕಾಗಿ, ಕರ್ಮಕ್ಕಾಗಿ ಬೆಳಗ್ಗೆ ಅಂತ ವಿಭಾಗ ಮಾಡಿದ್ದಾರೆ.
ಪಿತ್ರೇ ರಾತ್ರಿ ಹನಿ ಮಾತಃ, ಇದು ಮನುಷ್ಯರಿಗೆ ಸಂಬಂಧಪಟ್ಟದ್ದು. ಇನ್ನು ಇದೇ ಪಿತೃಗಳಿಗೆ ರಾತ್ರಿ ಮತ್ತೆ ಹಗಲು ಯಾವುದು ಅಂತಂದ್ರೆ ಪಕ್ಷ. ಕೃಷ್ಣೋಹ ಕರ್ಮಚೇಷ್ಟಾಯೈ ಶುಕ್ಲ ಸ್ವಪ್ನಾಯ ಶರ್ವರಿ. ಶುಕ್ಲ ಮಾಸ, ಶುಕ್ಲ ಪಕ್ಷ ಏನಿದೆ ಎಲ್ಲ ಕ್ರಿಯೆಗಳಿಗಾಗಿ. ಶುಕ್ಲ ಪಕ್ಷದಲ್ಲಿ ಪಿತೃಕ್ರಿಯೆಯನ್ನ ಮಾಡದೇ ಇರಬಹುದು, ಕೃಷ್ಣ ಪಕ್ಷದಲ್ಲಿ ಮಾಡಲೇಬೇಕು. ಅಲ್ಲ, ಕಾಲಶ್ರಾದ್ದ ಬಂದಾಗ ಶುಕ್ಲ ಪಕ್ಷದಲ್ಲೂ ಮಾಡಬೇಕಾಗತ್ತೆ, ಅದಲ್ಲ. ಪಿತೃಗಳ ಗೌರವಾರ್ಥವಾಗಿ ಅಭ್ಯುದಯ ಕ್ರಿಯೆಗಳನ್ನು ಮಾಡೋದಾದರೆ ಶುಕ್ಲ ಪಕ್ಷ ಶ್ರೇಷ್ಠ ಅಂತ ಜ್ಯೋತಿಷ್ಕರ ಅಭಿಮತ. ಜ್ಯೋತಿಷ್ಕರು ಏನು ಮಾಡ್ತಾರೆ? ನಕ್ಷತ್ರ ಮೊದಲಾದವುಗಳನ್ನು ನೋಡ್ತಾರೆ, ನಕ್ಷತ್ರ, ಜಾತಕ ಇತ್ಯಾದಿಗಳನ್ನು ನೋಡ್ತಾರೆ. ಪ್ರಧಾನವಾಗಿ ಅವರು ಕೊಡೋದು ಶುಕ್ಲ ಪಕ್ಷವನ್ನೇ. ಇವತ್ತಿನ ಒತ್ತಡಗಳಲ್ಲಿ ಜ್ಯೋತಿಷ್ಕರು ಇವ್ರಿಗೆ ಬೇಕಾದಾಗ ಕೊಡಬೇಕು ಅಂತ ಕೃಷ್ಣ ಪಕ್ಷದಲ್ಲಿ ಕೊಡ್ತಾರೆ. ಕೆಲವೊಂದೆಲ್ಲ ಹೇಳಲಿಕ್ಕೆ ಬರಲ್ಲ. ಇವಾಗ ಗಾಡಿ ತಗೊಳ್ಬೇಕು ಅಂತ ಇದ್ದೇವೆ, ಮಳೆಗಾಲದಲ್ಲಿ ದಕ್ಷಿಣಾಯನ ತಗೋಬೇಕೋ ತಗೋಬಾರ್ದೋ ಅಂತ ಕೇಳ್ತಾರೆ. ಅವಾಗ ಅದ್ರ ಕಾನ್ಸೆಪ್ಟೇ ಇರಲಿಲ್ಲ, ಈಗ ಶಾಸ್ತ್ರದಲ್ಲಿ ಬರೆದಿರಲ್ಲ. ಇರಲಿ, ಈ ತರಹದ ಸಮಸ್ಯೆಗಳು ಉಂಟು. ಕೃಷ್ಣೋಹ ಕರ್ಮಚೇಷ್ಟಾಯೈ, ಕೃಷ್ಣ ಅಹಹ, ಪಿತೃಗಳ ಕರ್ಮದ ಮತ್ತೆ ಪಿತೃಗಳು ಮಾಡುವ ಕರ್ಮ, ಅದಕ್ಕಾಗಿ ಕೃಷ್ಣ ಪಕ್ಷ. ಶುಕ್ಲ ಸ್ವಪ್ನಾಯ ಶರ್ವರಿ, ಅವರಿಗೆ ರೆಸ್ಟ್ ಯಾವುದು? ಶುಕ್ಲ ಪಕ್ಷ. ದೈವೇ ರಾತ್ರಿ ನಿಶಬ್ದ ಪ್ರವಿಭಾಗಸ್ತಯೋ ಪುನಃ. ಇನ್ನು ಇದೇ ರಾತ್ರಿ ಇದೇ ಬೆಳಗು ದೇವತೆಗಳಿಗೆ ಹೇಗೆ? ಅವ್ರಿಗೆ ಇನ್ನೊಂದು ಸ್ವಲ್ಪ ದೊಡ್ಡದಾಗತ್ತೆ. ಅಬ್ದಹ, ಅವರಿಗೆ ಒಂದು ಹಗಲು ಅಂತಂದ್ರೆ ಇದು ಯಾವುದು? ಒಂದು ವರ್ಷ. ಹಗಲು ರಾತ್ರಿ ಎರಡು ಸೇರಿ ಇವರಿಗೆ ಒಂದು ಮಾಸ, ಪಿತೃಗಳಿಗೆ ಒಂದು ಮಾಸ ಅಂದ್ರೆ ಅವ್ರಿಗೆ. ಹಾಗಾದ್ರೆ ಏಕಾದಶಿ ಉಪವಾಸ ಮಾಡುವಾಗ ನೈವೇದ್ಯ ಯಾಕೆ ಮಾಡಬಾರದು ಅಂತ ಪ್ರಶ್ನೆ. ನೈವೇದ್ಯ ಯಾಕೆ ಮಾಡಬಾರದು? ನಾವು ತಗೊಳ್ಳಿಕ್ಕಲ್ವ ನೈವೇದ್ಯ ಮಾಡೋದು, ಹೀಗಾಗಿ ನಾವು ತಗೊಳ್ಳೋಲ್ಲ, ಮಾಡಬಾರ್ದು ಅಷ್ಟೆ. ನೀನು ಏನನ್ನ ತೆಗೆದುಕೊಳ್ತೀಯೋ ಅದರ ನೈವೇದ್ಯ. ಕೌಸಲ್ಯ ಹೇಳಿದ ಮಾತು ಅದು. ನಾವು ಏನನ್ನ ತೆಗೆದುಕೊಳ್ತೇವೋ ಅದರ ನೈವೇದ್ಯ. ನೈವೇದ್ಯ ಮಾಡಬಾರದು ಅಂತನ್ನೋ ಪದಾರ್ಥವನ್ನು ತಿನ್ನಲೇಬಾರದು. ತಿನ್ನಲು ಯೋಗ್ಯವಾದ ಪದಾರ್ಥವನ್ನೆಲ್ಲ ನೈವೇದ್ಯ ಮಾಡಬಹುದು ಅಷ್ಟೆ. ನಾವು ವ್ರತ ಮಾಡ್ತಾ ಇದ್ದೇವೆ, ಹೀಗಾಗಿ ನಾವು ವ್ರತದ ನೈವೇದ್ಯ ಮಾಡ್ತೇವೆ ಅಷ್ಟೆ. ಅದು ದೇವ್ರಿಗೆ ಅವ್ರತ ಇಲ್ವೇ? ದೇವ್ರಿಗೆ ಅವ್ರತ ಅಂತ ಯಾವುದಿಲ್ಲ, ಅವನೇನು ವ್ರತ ಮಾಡ್ತಾ ಕೂತಿರ್ತಾನ. ಯಾಕೆ ಅಂತ ನಾನು ಹೇಳ್ತಾ ಇರೋದು, ಒಂದು ವರ್ಷ ದೇವತೆಗಳ ಒಂದು ದಿನ ಅಂದ್ರೆ ಏಕಾದಶಿ ಅಂದ್ರೆ ಯಾವ ಲೆಕ್ಕದಲ್ಲಿ ಬರುತ್ತೆ ಅವರಿಗೆ? ಒಂದು ನಿಮಿಷವೂ ಅಲ್ಲ ಅವರಿಗೆ, ಅಥವಾ ಒಂದು ಗಂಟೆಯೂ ಅಲ್ಲ. ಅದರಿಂದಾಗಿ ಸಾಪೇಕ್ಷ. ಹಾಗಾದ್ರೆ ಏಕಾದಶಿ ಯಾಕೆ ನೈವೇದ್ಯ ಮಾಡಬಾರ್ದು? ನೀವು ತಿಂದ ಇರೋದನ್ನ ಯಾಕೆ ಮಾಡ್ತೀರಾ ಅಷ್ಟೆ. ಅದಕ್ಕೆ ತಯಾರಾಗೋ ಬದಲು ಬೇರೆ ಜಪಾದಿಗಳನ್ನು ಮಾಡಬಹುದು ಅಷ್ಟೆ. ನಾವು ನಮ್ಮ ಒಳಗಡೆ ಇರುವ ದೇವರನ್ನ ಹಾಗೆ ಆರಾಧನೆ ಮಾಡಲಿಕ್ಕೆ ಇರೋದೇ ವಿನಃ ದೇವರಿಗೂ ಉಪವಾಸ ಅರಲ್ಲ, ದೇವತೆಗಳಿಗೂ ಉಪವಾಸ ಇಲ್ಲ. ನಾವು ನೈವೇದ್ಯ ಮಾಡಲ್ಲ ಅಷ್ಟೇ. ಪ್ರಾಣದೇವರಿಗೆ, ಲಕ್ಷ್ಮಿಗೆ ನೈವೇದ್ಯ ಇಲ್ಲ ಏಕಾದಶಿ, ನಾವು ನೈವೇದ್ಯ ಮಾಡಲ್ಲ. ಅದರ ಅರ್ಥ ಅವ್ರು ತಗೊಳ್ಳಲ್ಲ ಅಂತ ಅರ್ಥ ಅಲ್ಲ. ಅಯ್ಯೋ ರಾಯರ್ಗೆ ಹಸ್ತೋದಕ ಆಗ್ತಾ ಇದೆಯಪ್ಪ, ಏಕಾದಶಿ ರಾಯರ ಮಠದ ಪ್ರಕಾರ ರಾಯರ್ಗೆ ಹಸ್ತೋದಕ ಆಗಬೇಕು. ಯಾವ ಇದೆಯಾ? ನೀವು ಕೂಡ ಹಸ್ತೋದಕ್ಕೆ ಅವರೇನು ತಗೊಳ್ಳೋದು? ನಮ್ಮ ಒಂದು ನೆನಪು ಅಷ್ಟೇ, ಅದು ನಮ್ಮ ಒಂದು ಅರ್ಪಣೆಯೇ ವಿನಃ ಅವರೇನು ಬಂದು ತಗೊಳ್ಳೋಲ್ಲ. ನಮ್ಮ ಒಂದು ನೆನಪು. ಹೀಗಾಗಿ ದೇವತೆಗಳ ವರ್ಷ ಅನ್ನೋದು ದೇವತೆಗಳ ಒಂದು ದಿನ.
ಅದರಲ್ಲಿ ಅಹಸ್ತತ್ರೋದ ಗಯನಂ, ಉತ್ತರಾಯಣ ಅಂತನ್ನೋದು ಹಗಲು, ರಾತ್ರಿ ಸ್ಯಾತ್ ದಕ್ಷಿಣಾಯನಂ, ದಕ್ಷಿಣಾಯನ ಅಂತನ್ನೋದು ಅದರ ರಾತ್ರಿ. ಈ ವರ್ಷದ ಚಿಂತನೆಯೊಂದಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಇವತ್ತು ಒಂದು ಸ್ವಲ್ಪ ತಡ ಆಯಿತು, ಅದಕ್ಕೆ ಕ್ಷಮೆ ಇರಲಿ. 5 ನಿಮಿಷ. ನಾಳೆ ಯಥಾಪ್ರಕಾರ 7ರಿಂದ ನಡೆಯುತ್ತೆ. ಇದು ಮುಂದುವರಿಯುತ್ತೆ. ಇಲ್ಲಿ ಬೇರೆ ತರಹ ಸೃಷ್ಟಿ, ಇಲ್ಲಿ ಬೇರೆ ತರಹದ ಕಾಲದ ನಡೆಯನ್ನು ಹೇಳ್ತಾರೆ ಬೇರೆ ಆಯಾಮಗಳಲ್ಲಿ. ಕೃಷ್ಣಾರ್ಪಣ.